ಹೈಕಮಾಂಡ್ ಅಸಹಾಯಕತೆನಾ ಇದು? ಅಂದರೆ ಏನೋ ಒಂದು ಚೇಂಜಸ್ ಮಾಡಿ, ಬದಲಾವಣೆಯನ್ನು ಮಾಡಿ, ಅದು ಕ್ಯಾಬಿನೆಟ್ ರೀಶಫಲ್ಲೋ ಅಥವಾ ನಾಯಕತ್ವ ಬದಲಾವಣೆನೋ ಮಾಡಿ, ಅದರ ಸಮಸ್ಯೆ ಏನಾದರೂ ಕ್ರಿಯೇಟ್ ಆದರೆ ಅದನ್ನು ಸರಿ ಮಾಡಿಕೊಂಡು ಹೋಗೋದಷ್ಟು ನಾನು ದುರ್ಬಲನಾಗಿದ್ದೀನಿ ಅನ್ನೋದಾ? ಬಿಜೆಪಿ ಚೇಂಜಸ್ ಮಾಡ್ತು, ಬೊಮ್ಮಾಯಿ ಅವರ ಕಾಲದಲ್ಲಿ ಬಿಜೆಪಿ ಹೈಕಮಾಂಡ್ ಚೇಂಜಸ್ ಮಾಡ್ತು, ಬಟ್ ಅದನ್ನು ದಕ್ಕಿಸಿಕೊಂಡ್ರು ಅವರು ಆ ಸಮಸ್ಯೆಯನ್ನು. ಬಟ್ ಈ ಕಾಂಗ್ರೆಸ್ಸಿಗೆ ಇಲ್ವಾ ಆ ಶಕ್ತಿ ಅಂತ? ರಕ್ಷತ್ ನೋಡಿ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗಿರಲಿ, ಯಾವುದೇ ಒಂದು ಸಂಸ್ಥೆಗಿರಲಿ, ನಿಮ್ಗೆ ಅಪ್ವರ್ಡ್ ಟ್ರೆಜೆಕ್ಟ್ರಿ ಇದ್ದಾಗ ಡಿಸಿಷನ್ಸ್ಗಳು ಸುಲಭ ಆಗ್ತವೆ. ನೀವು ತೆಗೆದುಕೊಂಡಿದ್ದೇ ನಿರ್ಣಯ ಆಗ್ತಾ ಹೋಗುತ್ತೆ. ಅಪ್ವರ್ಡ್ ಟ್ರೆಜೆಕ್ಟ್ರಿ ಇದ್ದಾಗ ಯಾವುದೇ ಆರ್ಗನೈಸೇಷನ್ ಫಾರ್ ದ್ಯಾಟ್ ಮ್ಯಾಟರ್ ತೊಗೊಳ್ಳಿ, ನಿಮಗೆ ಅಪ್ವರ್ಡ್ ಟ್ರೆಜೆಕ್ಟ್ರಿ ಇರಬೇಕು, ಲಾಭದಲ್ಲಿರಬೇಕು, ಅಥವಾ ನೀವು ಗೆಲ್ತಾ ಇರಬೇಕು, ಪೊಲಿಟಿಕ್ಸಲ್ಲಿ ಗೆಲ್ತಾ ಇರಬೇಕು, ಸಂಸ್ಥೆ ಲಾಭದಲ್ಲಿರಬೇಕು. ಆಗ ನಿಮಗೆ ನಿರ್ಣಯ ತೆಗೆದುಕೊಳ್ಳುವ ಒಂದು ಸಾಮರ್ಥ್ಯನೂ ಬರುತ್ತೆ, ಆತ್ಮವಿಶ್ವಾಸನೂ ಬರುತ್ತೆ. ನೀವು ಸೋಲಿನ ಹಾದಿಯಲ್ಲಿದ್ದಾಗ ಈ ರೀತಿಯ ಒಂದು ಮೇಜರ್ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ನಾನಾ ರೀತಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಎದುರುಗಡೆ ಸ್ಟ್ರಾಂಗೆಸ್ಟ್ ಬಿ ಜೆ ಪಿ ಇದೆ. ಬಿ ಜೆ ಪಿ ಈಗ ಯಡಿಯೂರಪ್ಪನವರು ಬೊಮ್ಮಾಯಿ ನಿರ್ಣಯವನ್ನು ತೆಗೆದುಕೊಂಡ್ರಲ್ವಾ, ಆಗ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು. ದಿಲ್ಲಿಯಲ್ಲಿ ಅಧಿಕಾರ ಇದ್ದಾಗ ನೀವು ಏನನ್ನೂ ದಕ್ಕಿಸ್ಕೊಳ್ಬೋದು, ಅಧಿಕಾರ ಇಲ್ಲದೇ ಇದ್ದಾಗ ದಕ್ಕಿಸ್ಕೊಳ್ಬೇಕಾದ್ರೆ ನಿಮಗೊಂದಿಷ್ಟು ಗೆಲುವಾದರೂ ಬೇಕಾಗತ್ತೆ, ಪೊಲಿಟಿಕಲ್ ಪಾರ್ಟಿಯ ಒಂದು ವಿಶ್ವಾಸ ಆದರೂ ಬೇಕಾಗತ್ತೆ. ಅದು ನನಗನ್ಸುತ್ತೆ ಲೋಯೆಸ್ಟ್ ನಾಡರ್ ಕಾಂಗ್ರೆಸ್ ತಲುಪಿದೆ. ಇವತ್ತೇನೋ ನಿರ್ಣಯ ತೆಗೆದುಕೊಳ್ಬೇಕಾದ್ರೂ ಕೂಡ ನೀವು ನಿರ್ಣಯ ತೆಗೆದುಕೊಳ್ಬೋದು. ಎದುರುಗಡೆ ಈಗ ಬಿ ಜೆ ಪಿ ಏನು ಆಟ ಆಡುತ್ತೆ, ಯು ಡೋಂಟ್ ನೋ. ನೀವು ಸಿದ್ದರಾಮಯ್ಯನವರ ಬಣ ಏನು, ಜಾರಕಿಹೊಳಿ ಎಲ್ಲ ಯಾವ ಹಂತಕ್ಕೆ ಹೋಗ್ಬೋದು, ದ್ಯಾಟ್ ಈಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಸೊ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಟೈಮ್ ಬೈ ಮಾಡಿ, ಎಲ್ಲರ ಜೊತೆ ಚರ್ಚೆ ಮಾಡಿ ಏನು ಮಾಡಬಹುದು ಅಂತಕ್ಕಂಥ ನಿರ್ಣಯವನ್ನು ಸಾಮೂಹಿಕವಾಗಿ ತೆಗೆದುಕೊಳ್ಳುವ ಪ್ರಯತ್ನ ಮಾಡಬಹುದೇ ಹೊರತು, ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನೀವು ಹೇಳಿದಂತೆ ಪೊಲಿಟಿಕಲಿ ದುರ್ಬಲ ಆಗಿದೆ. ಎಕ್ಸಿಕ್ಯೂಷನ್ ವೈಸ್ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಆ ಒಂದು ಸಾಮರ್ಥ್ಯ ಇರುವ ನಾಯಕರು ಕಡಿಮೆ ಇದ್ದಾರೆ ಅಲ್ವಾ. ಆ ಕಾರಣದಿಂದ ತರಾತುರಿಯಲ್ಲಿ ಹಿಂದೆಲ್ಲ ಆಗಿದೆ. ಇದು ಹಿಂದೆಲ್ಲ ನಾನು ನಿನ್ನೆ ಕೂಡ ನಿಮ್ಗೆ ಮಾತಾಡಿದೆ, ಸ್ಟೆನೋಗ್ರಾಫರ್ ಮಾತು ಕೇಳಿ ಸರ್ಕಾರಗಳು ಉರುಳಿವೆ. ಆಗ ಕಾಂಗ್ರೆಸ್, ಈಗ ಪಿ ವಿ ನರಸಿಂಹರಾವ್ ಹೇಳ್ತಾರೆ, ನಿಮ್ಮದೇ ಭಾಗದ ವೀರಪ್ಪ ಮೊಯ್ಲಿಯವರು ಲಕೋಟೆ ಮುಖ್ಯಮಂತ್ರಿ ಆದರು, ಇಲ್ಲಿ ಎಸ್ ಎಂ ಕೃಷ್ಣ ಇದ್ದರು, ರಾಜಶೇಖರ್ ಮೂರ್ತಿ ಇದ್ದರು, ಕೆ ಎಚ್ ರಂಗನಾಥ್ರಂಥ ಘಟಾನುಘಟಿಗಳಿದ್ದರು. ಪಿ ವಿ ನರಸಿಂಹ ಒಂದು ಲಕೋಟೆ ಕಳಿಸಿದ್ರು. ಶಾಸಕಾಂಗ ಪಕ್ಷದ ಸಭೆಯಲ್ಲ ಲಕೋಟೆ ಓಪನ್ ಮಾಡಲಾಯಿತು, ವೀರಪ್ಪ ಮೊಯ್ಲಿ ಹೆಸರಿತ್ತು, ಜಾಕ್ಪಾಟ್ ಹೊಡಿತು. ಬಟ್ ದ್ಯಾಟ್ ವಾಸ್ ಎ ಸುಸೈಡಲ್. 170+ ಇದ್ದ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕನ ಸ್ಥಾನ ಹಿಡಿಲಿಕ್ಕಾಗಲಿಲ್ಲ. 94ರಲ್ಲಿ 30 ಆಸ್ಪಾಸ್ ಬಂತು. ಆಗಲೇ ಯಡಿಯೂರಪ್ಪನವರು 44 ಸ್ಥಾನ ಏನೋ ತೆಗೆದುಕೊಂಡು ವಿರೋಧ ಪಕ್ಷದ ನಾಯಕರಾಗಿದ್ದರಲ್ಲ 94ರಲ್ಲಿ. ದ್ಯಾಟ್ ವಾಸ್ ಸುಸೈಡಲ್ ಫಾರ್ ಕಾಂಗ್ರೆಸ್. ವೀರೇಂದ್ರ ಪಾಟೀಲ್ರನ್ನು ಬದಲಾಯಿಸುವಾಗ ರಾಜೀವ್ ಗಾಂಧಿ ಇದ್ದರು. ರಾಜೀವ್ ಗಾಂಧಿ ಚುನಾವಣೆ ಸೋತಿದ್ದು ವಿಪಕ್ಷದಲ್ಲಿದ್ದರೂ ಕೂಡ ಕಾಂಗ್ರೆಸ್ಗೊಂದು ಧೈರ್ಯ ಇತ್ತು, ಆಲ್ಟರ್ನೇಟಿವ್ ನಾವು ಅಧಿಕಾರಕ್ಕೆ ಬರ್ತೀವಿ. 84ರಲ್ಲಿ ರಾಜೀವ್ ಗಾಂಧಿಗೆ 413 ಸೀಟ್ ದೊರಕಿತ್ತು. ಸೊ ಒಂದು ಲೀಡರ್ಶಿಪ್ ಎಸ್ಟಾಬ್ಲಿಷ್ಡ್ ಇತ್ತು. ಆಗ ನೀವು ನಿರ್ಣಯ ತೆಗೆದುಕೊಳ್ಳೋದು ಬೇರೆ. ಈಗ ನನಗೊಂದು ಹೇಳಿ, ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಆ ರೀತಿಯ ನಿರ್ಣಯವನ್ನು ತೆಗೆದುಕೊಂಡ ಉದಾಹರಣೆ ಎಲ್ಲಿದೆ? ರಾಜಸ್ಥಾನದಲ್ಲಿ ನಿರ್ಣಯ ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅಲ್ವಾ. ಅವಿಭಜಿತ ಆಂಧ್ರದಿಂದ ವಿಭಜಿತ ಆಂಧ್ರಕ್ಕೆ ಬಂದಾಗ ಕಿರಣ್ ಕುಮಾರ್ ರೆಡ್ಡಿ, ರೋಸಯ್ಯ ಅವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡಿ ಕೊನೆಗೆ ಜಗನ್ರನ್ನು ಹೊರಗೆ ಹಾಕಿ ಇವತ್ತು ಕಾಂಗ್ರೆಸ್ ಯಾವ ಸ್ಥಿತಿಯನ್ನು ಆಂಧ್ರದಲ್ಲಿ ತಲುಪಿದೆ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಬಂದ ಮೇಲೆ ಈಗ 10 ವರ್ಷದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಬಟ್ ಈ ರೀತಿ ನಾಯಕತ್ವವನ್ನು ಬದಲಾವಣೆ ಮಾಡಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಎ ಸ್ಪೇಸ್, ಕಾನ್ಫಿಡೆನ್ಸ್ ಆ್ಯಂಡ್ ಪೊಲಿಟಿಕಲ್ ಅಕ್ಯುಮನ್ ಆಲ್ಸೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.